ಕಾಂಗ್ರೆಸ್ಗೆ ಇದು ಮತ್ತೊಂದು ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಬಳ್ಳಾರಿಯಿಂದ ಮತ್ತೆ ಇಬ್ಬರು ಶಾಸಕರು ನಾಪತ್ತೆ ಆಗಿದ್ದಾರಂತೆ. 14 ಶಾಸಕರಿಗಾಗಲೇ ಮುಂಬೈನಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನಿಬ್ಬರು ಇದಕ್ಕೆ ಆಡ್ ಆಗ್ತಾ ಇದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಹಾಗೆ ಹಗರಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಕೂಡ ಈಗ ಮುಂಬೈಗೆ ತೆರಳಿದ್ದಾರೆ. ಅಲ್ಲಿಗೆ ತೆರಳಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಈಗಾಗಲೇ ಒಂದಷ್ಟು ಆತಂಕಗಳು ಕೂಡ ಮನೆ ಮಾಡಿತ್ತು. ಈಗ ಮತ್ತಷ್ಟು ಆತಂಕ ಹೆಚ್ಚಾಗುವಂತಹ ಚಾನ್ಸಸ್ ಕಾಣ್ತಾ ಇದೆ. ಮತ್ತೊಂದು ರೀತಿಯ ಬಿಗ್ ಶಾಕ್ ಇದು. ಒಂದು ಕಡೆ ಕೆಸಿ ವೇಣುಗೋಪಾಲ್ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಎಲ್ಲಾ ಶಾಸಕರನ್ನ ಒಟ್ಟುಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆಗ್ತಾ ಇದ್ರೆ. ಅದೇ ಇತ್ತ ಬಳ್ಳಾರಿಯಿಂದ ಇಬ್ಬರು ಶಾಸಕರು ಎಸ್ಕೇಪ್ ಆಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನಷ್ಟೇ ಸಿಗಬೇಕಿದೆ. ನೆಕ್ಸ್ಟ್ ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ದಾನಿ ಇದ್ದಾರೆ. ವೀರೇಶ್ ದಾನಿ, ಒಂದು ಕಡೆ ಗಣೇಶ್ ಹಾಗೆ ಭೀಮಾ ನಾಯ್ಕ್ ಇಬ್ರು ಕೂಡ ಬಳ್ಳಾರಿಯಲ್ಲಿ ಕಾಣ್ ಸಿಗ್ತಿಲ್ವಂತೆ. ಎಲ್ಲಿಗೆ ಹೋಗಿರಬಹುದು ಇವರಿಬ್ರು ಹಾಗಾದ್ರೆ? ಶಕುಂತಲಾ, ಬಳ್ಳಾರಿಯಿಂದ ಬಿಜೆಪಿ ನಾಯಕರುಗಳು ಬಿಗ್ ವಿಕೆಟ್ ಗಳನ್ನೇ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಶಾಸಕರುಗಳೆಲ್ಲ ಒಟ್ಟು 4 ಶಾಸಕರುಗಳನ್ನ ಬಿಜೆಪಿ ತನ್ನ ತೆಕ್ಕಿಗೆ ಸೆಳೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ನಾಗೇಂದ್ರ, ಇನ್ನೊಂದು ಕಡೆ ಆನಂದ್ ಸಿಂಗು, ಇನ್ನೊಂದು ಕಡೆ ಇದೀಗ ಬರ್ತಿರುವಂತ ಮಾಹಿತಿಗಳ ಪ್ರಕಾರ ಹಗರಿಬೊಮ್ಮನಹಳ್ಳಿಯ ಶಾಸಕ ಭೀಮಾ ನಾಯ್ಕ್ ಮತ್ತು ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಒಟ್ಟು 4 ಶಾಸಕರುಗಳನ್ನು ಸಹ ಬಿಜೆಪಿ ನಾಯಕರುಗಳು ತಮ್ಮ ತೆಕ್ಕೆಗೆ ಸೆಳೆದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಅಂತ ಶಕುಂತಲಾ, ನಿನ್ನೆ ಮುಂಜಾನೆಯಿಂದ ಜೆಎನ್ ಗಣೇಶ್ ಅವರು ಸಹ ಸಂಪರ್ಕಕ್ಕೆ ಸಿಕ್ತಿಲ್ಲ. ಅವರ ಕುಟುಂಬದವ್ರನ್ನ ಕೇಳಿದ್ರೆ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಕುಟುಂಬದವರ ಜೊತೆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರ ಫೋನ್ಗಳಿಗೂ ಸಹ ಸಿಗದೆ ಇರೋದನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳನ್ನ ಒಂದ್ ಕಡೆ ಮೂಡಿಸ್ತಾ ಇದೆ. ಇನ್ನೊಂದು ಕಡೆ ಸದಾ ಫೋನಿಗೆ ಸಿಕ್ತಿರುವಂತ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಸಹ ಇವತ್ತು ಮುಂಜಾನೆಯಿಂದ ಅವ್ರ ಫೋನು ಸಹ ಸ್ವಿಚ್ ಆಫ್ ಆಗಿರೋದನ್ನ ನೋಡಿದ್ರೆ ಭೀಮಾ ನಾಯ್ಕ್ ಸಹ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಬಿಜೆಪಿ ಏನು ಈ ತಂತ್ರಗಾರಿಕೆ ಮಾಡ್ತಾ ಇದೆ, ಆ ತಂತ್ರಗಾರಿಕೆಯಲ್ಲಿ ಭೀಮಾ ನಾಯ್ಕ್ ಸಹ ಸೇರ್ಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇಡೀ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇವೆ. ಹೀಗಾಗಿ ಬಳ್ಳಾರಿಯಲ್ಲಿ 6 ಕಾಂಗ್ರೆಸ್ ಶಾಸಕರುಗಳ ಪೈಕಿ 4 ಕಾಂಗ್ರೆಸ್ ಶಾಸಕರುಗಳನ್ನ ಬಿಜೆಪಿ ಆಪರೇಷನ್ ಕಮಲವನ್ನ ಮಾಡಿ ತನ್ನ ತೆಕ್ಕೆಗೆ ಸೆಳೆದುಕೊಂಡಿರುವುದು ಇದೀಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಶಾಸಕರುಗಳು ಅಂದ್ರೆ ಜೆಎನ್ ಗಣೇಶ್ ಆಗಿರ್ಬೋದು ಮತ್ತು ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ನಾವು ಯಾವತ್ತೂ ಸಹ ಬಿಜೆಪಿಗೆ ಹೋಗಲ್ಲ ಅಂತ ಹೇಳ್ತಾ ಇರುವಂತವ್ರು ಇದೀಗ ಸಂಪರ್ಕಕ್ಕೆ ಸಿಗದೆ ಇರೋದನ್ನ ನೋಡಿದ್ರೆ ಅವರೇ ಸ್ಪಷ್ಟಪಡಿಸಬೇಕು ಕಾಂಗ್ರೆಸ್ನ ಜೊತೆಗಿದ್ದಾರಾ ಅಥವಾ ಬಿಜೆಪಿ ಆಪರೇಷನ್ಗೆ ಒಳಗಾಗಿದ್ದಾರಾ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕಾಗುತ್ತೆ ಅಂತ ಹೇಳ್ಬೋದು. ಶಕುಂತಲಾ, ಅಲ್ಲ, ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನಗಳಿತ್ತು, ಅದನ್ನ ಹೊರಹಾಕಿದ್ರು ಕೂಡ. ಅಂದ್ರೆ ಈಗ ಬಿಜೆಪಿ ತೆಕ್ಕೆಗೆ ಬಿದ್ದೇ ಬಿಟ್ರು ಅಂತ ಅರ್ಥನ ಇವರು ಕಾಣಿಸ್ತಾ ಇರೋದ್ರಿಂದ? ಖಂಡಿತವಾಗಿಯೂ ಶಕುಂತಲಾ, ಈ ಹಿಂದೆಯಿಂದನೂ ಸಹ ಶಾಸಕ ಶ್ರೀರಾಮುಲು ಇವರ ಜೊತೆಗೆ ಸತತವಾಗಿ ಸಂಪರ್ಕದಲ್ಲಿದ್ರು. ವಿಶೇಷವಾಗಿ ಬಳ್ಳಾರಿಯಲ್ಲಿ 6 ಕಾಂಗ್ರೆಸ್ ಶಾಸಕರುಗಳ ಪೈಕಿ 5 ಶಾಸಕರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಪರಮೇಶ್ವರ್ ನಾಯ್ಕಗೆ ಮತ್ತೊಂದು ಬಾರಿ ಸಚಿವ ಸ್ಥಾನ ಕೊಟ್ಟಿರೋದ್ರಿಂದನೇ ಭೀಮಾ ನಾಯ್ಕ್ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಮತ್ತು ಜೊತೆಗೇನಂದ್ರೆ ಅವರಿಗೆ ಉಸ್ತುವಾರಿಯನ್ನು ಕೊಡ್ಲಿಕ್ಕೆ ಮುಂದಾದ್ರೆ ನಾನು ಗಂಭೀರವಾದಂತಹ ಚಿಂತನೆಯನ್ನು ಸಹ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರುಗಳು ಅಂದ್ರೆ ಒಟ್ಟು 4 ಶಾಸಕರುಗಳು ಬಿಜೆಪಿಗೆ ತೆಕ್ಕಿಗೆ ಹೋಗಿರೋದು ಮಧ್ಯಾಹ್ನದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ವೀರೇಶ್, ಥ್ಯಾಂಕ್ ಯು ತಮ್ಮಲ್ಲ ಅಪ್ಡೇಟ್ಸ್ಗಾಗಿ.